ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ನನ್ನ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ್ದೆಲ್ಲ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಕೈಗಳಾಗಿರ್ಬೋದು, ಅಥವಾ ದಿಂಬುಗಳಾಗಿರ್ಬೋದು, ಸೈಡ್ ರೋಲ್ ಆಗಿರ್ಬೋದು, ಬಿಂದಿಗೆಗಳಾಗಿರ್ಬೋದು, ಪಿಕಾಕೋ ಆಗಿರ್ಬೋದು, ಅಥವಾ ಲೋಟಸ್ ಆಗಿರ್ಬೋದು, ಇದನ್ನೆಲ್ಲ ನಾನೇ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲದೂ ಸಹ ನಾನೇ ಸ್ವತಃ ಆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ವಸ್ತುಗಳು. ಇವಾಗ ಒಂದೊಂದಾಗಿ ನಾನು ತೋರಿಸ್ತೀನಿ. ಯಾವ್ಯಾವ ವಸ್ತುಗಳನ್ನ ನಾನು ಯಾವಾಗ ರೆಡಿ ಮಾಡ್ಕೊಂಡಿದ್ದೆ ಅಥವಾ ಎಲ್ಲ ಒಂದೇ ಸರಿ ರೆಡಿ ಮಾಡಿದ್ದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತ. ಮೊದಲನೇದಾಗಿ ಇದು ಮಡಿಕೆಗಳು, ಚಿಕ್ಕ ಚಿಕ್ಕ ಮಡಿಕೆಗಳು. ಈ ಮಡಿಕೆಗಳನ್ನ ನಾನು ಗದ್ಗೆ ಅಂಗಡಿಲಿ ತಗೊಂಡಿದ್ದು. ಗದ್ಗೆ ಅಂಗಡಿಲಿ ತಗೊಂಡ್ಬಿಟ್ಟು ಮೊದಲು ನಮ್ಮ ಪೇಂಟ್ ಇರುತ್ತಲ್ವಾ, ಆ ಪೇಂಟ್ ಅನ್ನ ಹಚ್ಬಿಟ್ಟು ಸುತ್ತ ನೀಟಾಗಿ ಪೇಂಟ್ ಹಚ್ಬಿಟ್ಟು, ಒಳಗಡೆನೂ ಸಹ ನೀವು ಬೇಕಾದ್ರೆ ಹಚ್ಬೋದು. ನಾನು ಒಳಗಡೆ ಏನು ಹಚ್ಚಿಲ್ಲ. ಈ ತರ ಸುತ್ತ ಹಚ್ಬಿಟ್ಟು ಸುತ್ತನೂ ಈ ರೀತಿ ಲೇಸ್ಗಳನ್ನ ಹಚ್ಚಿದೀನಿ. ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಈ ತರ ಮಡಿಕೆಗಳನ್ನ ತಗೊಂಡು ನಾವು ಈ ರೀತಿ ಡಿಸೈನ್ ಮಾಡ್ಕೋಬಹುದು. ನಿಮ್ಗೆ ಬೇಕು ಅಂದ್ರೆ ಇಲ್ಲೆಲ್ಲ ಸ್ಟೋನ್ ಆದ್ರೂ ಅಥವಾ ಪೇಂಟ್ ಇಂದ ರಂಗೋಲಿ ತರ ಡಿಸೈನ್ ಆದ್ರೂ ಸಹ ರೆಡಿ ಮಾಡ್ಕೋಬಹುದು. ಈ ಮಡಿಕೆಗಳನ್ನ ನಾನು ಯಾವಾಗ ರೆಡಿ ಮಾಡ್ಕೊಂಡಿದ್ದೆ ಅಂದ್ರೆ, ನಮ್ಮ ಮನೆಯ ಗೃಹ ಪ್ರವೇಶ ಟೈಮಲ್ಲಿ ಧಾನ್ಯಗಳನ್ನೆಲ್ಲ ತುಂಬಿ ಇಡ್ಬೇಕಲ್ವಾ, ಅದಕ್ಕೆ ಅಂತೇಳಿ ಇದನ್ನ ರೆಡಿ ಮಾಡಿದ್ದಂಥದ್ದು. ಮತ್ತೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹ ಯೂಸ್ ಆಗುತ್ತೆ. ನಾವು ಧಾನ್ಯಗಳ ಲಕ್ಷ್ಮಿ ಕೂರ್ಸೋದಾಗ್ಲಿ ಅಥವಾ ಇದ್ರಲ್ಲೆಲ್ಲಾ ಧಾನ್ಯಗಳ ಹಾಕಿಟ್ಟು ಅಲಂಕಾರ ಮಾಡೋದಾದ್ರೂ ಸಹ ಯೂಸ್ ಆಗುತ್ತೆ. ನಾನು ಎರಡಕ್ಕೂ ಸಹ ಆಗುತ್ತೆ ಅಂತ ಹೇಳಿ ಈ ರೀತಿ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ನಾನು ಇದು ಹಬ್ಬದ ಟೈಮಲ್ಲಿ ಇದಂತೂ ನಾವು ಲಕ್ಷ್ಮಿನ ಕೂರ್ಸುವಾಗ ತುಂಬಾನೇ ಯೂಸ್ ಆಗುತ್ತೆ. ಎರಡು ಕೋಲ್ಗಳಿಗೆ ಈ ರೀತಿ ನಾನು ಗಮ್ ಟೇಪ್ ಅನ್ನ ಹಚ್ಬಿಟ್ಟು ಇಟ್ಟಿದ್ದೀನಿ. ಸುಮಾರು ನಾನು ಇದನ್ನ ಹಚ್ಚಿಟ್ಟು 4 ರಿಂದ 5 ವರ್ಷ ಆಗಿರ್ಬೋದು. ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಸ್ವಲ್ಪ ಮಾತ್ರ ಏನಾದ್ರು ಗ್ಯಾಪ್ ತರ ಕಾಣ್ತಾ ಇದೆ ಹೊರತಾಗಿ ಗಮ್ ಟೇಪ್ ಎಲ್ಲೂ ಸಹ ಬಿಚ್ಚಿಲ್ಲ. ಒಂದ್ಸರಿ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ತುಂಬಾನೇ ವರ್ಷಗಳ ತನಕ ಇದು ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಈ ತರ ಪುಟಾಣಿ ಮರಗಳು. ಇದು ಸಹ ನಿಮ್ಗೆ ರೋಡ್ ಸೈಡ್ ಅಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಥವಾ ಗದ್ಗೆ ಅಂಗಡಿಯಲ್ಲೂ ಸಹ ನಿಮ್ಗೆ ಈಸಿಯಾಗಿ ಇದು ಸಿಗುತ್ತೆ. ಇದನ್ನು ಸಹ ನಾನು ಸುತ್ತ ಈ ರೀತಿ ಸ್ವಲ್ಪ ಲೇಸ್ಗಳು ನೋಡಿ, ಈ ತರ ನಿಮ್ಮ ಹತ್ರ ಕಟ್ ಪೀಸ್ ಲೇಸ್ಗಳು ಸಹ ಇದ್ರೆ ಇದಕ್ಕೆ ಆರಾಮಾಗಿ ಯೂಸ್ ಆಗುತ್ತೆ. ಈ ರೀತಿ ಲೇಸ್ಗಳನ್ನ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಟಿರೋಂಥದ್ದು ತೋರಿಸ್ತಾ ಇದೀನಿ ನೋಡಿ. ಈ ತರ ಎಲ್ಲಾ ಚಿಕ್ಕ ಚಿಕ್ಕ ಪುಟಾಣಿ ಮರಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಲ್ದೇನೆ ನಿಮ್ಗೆ ಇದರಲ್ಲಿ ಸಹ ಗೌರಿ ಮತ್ತೆ ಗಣೇಶ ಹಬ್ಬ ಬರುತ್ತೆ ನೋಡಿ, ಅವಾಗ್ಲೂ ಸಹ ಈ ರೀತಿ ನೀವೇನಾದ್ರೂ ಡೆಕೋರೇಟಿವ್ ಆಗಿ ಮಾಡ್ಕೊಂತೀನಿ. ಗೌರಿ ಹತ್ರ ಈ ತರ ಇಲ್ಲಿ ಮರದಲ್ಲೆಲ್ಲ ಇದ್ರಲ್ಲಿ ತಾಂಬೂಲ ಎಲ್ಲ ಇಟ್ಬಿಟ್ಟು ಯಾರಿಗಾದ್ರೂ ಕೊಡೋದಕ್ಕೂ ಸಹ ಯೂಸ್ ಆಗುತ್ತೆ, ಅಥವಾ ಅಲಂಕಾರ ಮಾಡಿಡೋಕ್ಕೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಆರ್ಚ್ಗಳು. ಈ ಆರ್ಚ್ ಸಹ ನಾನೇ ರೆಡಿ ಮಾಡ್ಕೊಂಡಿದ್ದು. ಫಸ್ಟ್ ನಾನು ಯಾವ ತರ ಮಾಡಿದೀನಿ ಅಂತ ಒಂದು ಪೀಸ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಒಂದು ಕಾರ್ಡ್ಬೋರ್ಡ್ ಶೀಟು, ಅಂದ್ರೆ ದಪ್ಪ ಶೀಟ್ ತಗೋಬೇಕು ನಾವು. ದಪ್ಪ ಶೀಟ್ ಅನ್ನ ನಾನಿಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದು 2 ರಿಂದ 3 ಶೀಟ್ಗಳನ್ನ ಫಸ್ಟ್ ಗಮ್ ಹಾಕಿ ಅಂಟಿಸಿ ಇಟ್ಕೊಂಡು, ಆಮೇಲೆ ಇದಕ್ಕೆ ದಪ್ಪ ಸೂಜಿ ಬರುತ್ತಲ್ವಾ, ಆ ಸೂಜಿಯನ್ನ ಹಾಕಿ ಮಧ್ಯೆ ಇಲ್ಲಿ ಗಮ್ ಹಾಕಿ ಅಂಟಿಸಿದೀನಿ. ಆಮೇಲೆ ಇದು ಗೋಲ್ಡ್ ಕಲರ್ ಶೀಟ್. ಈ ಗೋಲ್ಡ್ ಕಲರ್ ಶೀಟ್ ಬುಕ್ ಸ್ಟೋರ್ ಅಲ್ಲೂ ಸಹ ನಿಮ್ಗೆ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ತುಂಬಾನೇ ಕಡಿಮೆ ಪ್ರೈಸ್ಗೂ ಸಹನೇ ಸಿಗುತ್ತೆ ಇದು. ಇದನ್ನ ಪೂರ್ತಿ ಈ ತರ ಸುತ್ತ ಅಂಟಿಸಿದೀನಿ. ಆಮೇಲೆ ಇದಕ್ಕೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ ಗಳನ್ನ ಮಾಡ್ಬೋದು. ಇದೆಲ್ಲ ಐಟಮ್ಸ್ ನಿಮ್ಗೆ ಆರಾಮಾಗಿ ಸ್ಟೋರ್ ಅಲ್ಲಿ ಸಿಗುತ್ತೆ. ನೀವ್ ಇಲ್ಲಾಂದ್ರೆ ಒಂದ್ಸರಿ ಚಿಕ್ಕಪೇಟೆಗೆ ಹೋದ್ರಿ ಅಂದ್ರೆ, ನೀವು ಚಿಕ್ಕಪೇಟೆಯಲ್ಲಿ ನಿಮ್ಗೆ ಯಾವ ತರದ ಡಿಸೈನ್ ಬೇಕು, ಯಾವ ತರದ ಏನೇನ್ ಅಲಂಕಾರದ ವಸ್ತುಗಳು ಬೇಕು ಎಲ್ಲ ಸಹ ಒಂದೇ ಕಡೆ ಈಸಿಯಾಗಿ ಸಿಗುತ್ತೆ. ಇದು ಸಹ ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದಂಥದ್ದು. ಇನ್ನೂ ಒಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಅದೇ ರೀತಿ ಇದರಲ್ಲಿ ಪೇಪರ್ ತಿಕ್ ಶೀಟ್ ಇರುತ್ತಲ್ವಾ, ಆ ಶೀಟ್ ಅನ್ನ ಗಮ್ ಹಾಕಿ ಅಂಟಿಸ್ಬಿಟ್ಟು ಇದನ್ನ ಸ್ಟೋನ್ ಅಲ್ಲಿ ಮಾಡ್ಕೊಂಡಿದೀನಿ. ನಾನು ಸ್ಟೋನ್ ಅಲ್ಲಿ ಈ ತರ ಡಿಸೈನ್ ಮಾಡ್ಕೊಂಡಿದೀನಿ. ಇದಂತೂ ಸುಮಾರು ಈಗ 7 ರಿಂದ 8 ವರ್ಷನೇ ಆಗಿದೆ ಈ ತರ ಮಾಡಿಟ್ಕೊಂಡು ನಾನು. ಅವಾಗ ನಾನು ಇಲ್ಲಿ ಕ್ಯಾನ್ವಾಸ್ ಶೀಟ್ ಬರುತ್ತಲ್ವಾ, ಒಂದು ಕೆಳಗಡೆ ಪೇಪರ್ ಶೀಟ್ ದಪ್ಪ ಹಾಕ್ಬಿಟ್ಟು ಮೇಲೆ ಕ್ಯಾನ್ವಾಸ್ ಶೀಟ್, ಪ್ಯಾಂಟ್ ಕ್ಯಾನ್ವಾಸ್ ಶೀಟ್ ದಪ್ಪ ಬರುತ್ತೆ ನೋಡಿ, ಅದನ್ನ ಹಾಕಿ ಅವಾಗ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ. ಸುಮಾರು ಇದು ತುಂಬಾನೇ ವರ್ಷಗಳೇ ಆಗಿದೆ ಇದು ಮಾಡಿಟ್ಟು. ಅದು ಸಹ ನೀಟಾಗಿ ಇನ್ನೂ ಹಾಗೆ ಇದೆ ನನ್ನ ಹತ್ರ.
ಇದು ನಾನು ಅಂಗಡಿಲಿ ತಗೊಂಡಿದ್ದು. ಇನ್ನೂ ಒಂದೆರಡು ಇದಲ್ದೇನೆ ನನ್ನ ಹತ್ರ ಇನ್ನೂ 4-5 ಹ್ಯಾಟ್ಸ್ಗಳು ಬೇರೆ ಬೇರೆ ತರ ಡಿಸೈನ್ ಮಾಡಿ ಇಟ್ಟಿರೋಂಥದ್ದಿದೆ. ಸದ್ಯಕ್ಕೆ ಈಗ ನನ್ನ ಹತ್ರ ಯಾವ್ದಿತ್ತೋ ಅದನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಲೋಟಸ್. ಲಕ್ಷ್ಮಿ ಹಬ್ಬ ಅಂದ್ರೆ ಲೋಟಸ್ ಇಲ್ದೆ ಇದ್ರೆ ಹೇಗಾಗುತ್ತೆ? ಅದಕ್ಕೆ ನಾನು ಲೋಟಸ್ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಯಾವ ರೀತಿ ರೆಡಿ ಮಾಡಿದ್ದೆ ಅನ್ನೋ ವಿಡಿಯೋನು ಸಹ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಅದನ್ನ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲೂ ಸಹ ಅಲ್ಲೋಗಿ ನೀವು ಚೆಕ್ ಮಾಡಿದ್ರೆ, ನೀವು ಏನಾದ್ರು ಮಾಡುವ ಇಂಟ್ರೆಸ್ಟ್ ಇದ್ರೆ ಮನೇಲೆ ತಗೊಂಡ್ಬಿಟ್ಟು ಈ ತರ ಥರ್ಮಾಕೋಲ್ನೆಲ್ಲ ರೆಡಿ ಮಾಡ್ಕೋಬಹುದು. ಈ ಆರ್ಟ್ಸ್ ಗಳು ಸಹ ನಾನು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಗಳನ್ನ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಚೆಕ್ ಮಾಡಿ ರೆಡಿ ಮಾಡ್ಕೋಬಹುದು ಆರಾಮಾಗಿ, ಈಸಿಯಾಗಿ. ಇದೇ ತರ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ರೀತಿ ಸ್ಟೋನ್ ಗಳು ಅಥವಾ ಲೀಫ್ ಯಾವ ರೀತಿ ಇಷ್ಟ ಆಗುತ್ತೆ, ನೀವು ಆ ರೀತಿಯಾಗಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಆರಾಮಾಗಿ ರೆಡಿ ಮಾಡ್ಕೋಬಹುದು. ಈ ಲೋಟಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ನಾನು ಫೋಟೋ ಹಾಕ್ತೀನಿ, ಒಂದು ಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಂತ ಫೋಟೋ ಯಾವ ತರ ಕಾಣ್ತಾ ಇರುತ್ತೆ ಅಂತ. ಇದು ಮಧ್ಯೆ ಇಲ್ಲಿ ಏನಾದ್ರು ಗಣೇಶ ಕೂರ್ಸೋದಕ್ಕೆ ಆಗ್ಲಿ ಅಥವಾ ಹಣ್ಣುಗಳನ್ನ ತುಂಬಿಡೋದಕ್ಕಾಗ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಥವಾ ಆ ದೇವ್ರ ಮನೇಲಿ ಇದ್ರಲ್ಲಿ ಪುಟ್ಟದಾಗಿ ಇದನ್ನ ಕಳಸ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇದು ಥರ್ಮ ಶೀಟ್ ನ ತಗೊಂಡ್ಬಿಟ್ಟು ನಾನು ಇದನ್ನ ರೆಡಿ ಮಾಡಿರೋಂಥದ್ದು. ಇಲ್ಲಿ ಕೆಳಗಡೆ ನಾನು ಇಲ್ಲಿ ಏನ್ ಹಾಕಿದೀನಿ, ಥರ್ಮಾಕೋಲ್ ಹಾಕಿದೀನಿ. 2 ಥರ್ಮಾಕೋಲ್ಗಳನ್ನ ಜಾಯಿಂಟ್ ಮಾಡಿ ಹಾಕಿ ಕೆಳಗಡೆನೂ ಅಷ್ಟೇ ಒಂದು ಕಲರ್ ಶೀಟ್ ಅನ್ನ ಹಾಕಿದೀನಿ. ಮತ್ತೆ ಮೇಲ್ಗಡೆನೂ ಸಹ ಒಂದು ಕಲರ್ ಶೀಟ್ ಅನ್ನ ಹಾಕ್ಬಿಟ್ಟು, ಆಮೇಲೆ ಈ ತರ ಥರ್ಮ ಶೀಟ್ ಸಿಗುತ್ತೆ ನೋಡಿ, ಅದನ್ನ ನೀಟಾಗಿ ಅಂದ್ರೆ ಕಟ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಸುತ್ತ ಈ ತರ ಹಚ್ಬಿಟ್ಟು, ಅದಕ್ಕೆ ಅದು ಅಂಟ ಇರೋದೆಲ್ಲ ಕಾಣಬಾರ್ದು ಅಂತ ಹೇಳಿ ಈ ತರ ಸುತ್ತನೂ ಸಹ ಈ ರೀತಿ ಲೇಸ್ ನ ಕೊಟ್ಟು ರೆಡಿ ಮಾಡ್ಕೊಂಡಿದೀನಿ. ಅದಕ್ಕೆ ಗ್ರೀನ್ ಕಲರ್ ಲೀಫ್ ಬೇಕು ಅಂತ ಕೆಳಗಡೆ ಗ್ರೀನ್ ಕಲರ್ ನ ಈ ರೀತಿ ಕೊಟ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ. ಇದನ್ನು ಸಹ ಯಾವ ರೀತಿ ಮಾಡಿದ್ದೆ ನಾನು ಅಂತ ಹೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇದೆ. ಆ ವಿಡಿಯೋದ ಲಿಂಕ್ ಸಹ ನಾನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಬೇಕು ಅಂದ್ರೆ ಚೆಕ್ ಮಾಡಿ ಮಾಡ್ಕೋಬಹುದು. ನೆಕ್ಸ್ಟ್ ಈ ರೀತಿಯಾದ ರೋಲ್ಗಳು, ಇದು ಸೈಡ್ ಫಿಲ್ಲೋ ಅಂತ ಹೇಳ್ಬೋದು. ನಾವು ಲಕ್ಷ್ಮಿಯ ನಾವು ಕೂರಿಸಿದಾಗ ಆ ಕಡೆ ಈ ಕಡೆ ಸೈಡ್, ಇಲ್ಲಿ ಮಧ್ಯ ಲಕ್ಷ್ಮೀ ದೇವಿಯ ಅಲಂಕಾರ ಮಾಡ್ಬಿಟ್ಟು ಕೂರಿಸಿ ಸೈಡಿಗೆ ಈ ರೀತಿ ಪಿಲ್ಲೋ ಇಟ್ಬಿಟ್ಟು ಕೂರ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಆಸ್ಥಾನದಲ್ಲಿ ಯಾವ ರೀತಿ ರಾಣಿ ಕೂತಿರ್ತಾರೆ ನೋಡಿ, ಆ ತರ ಡೆಕೋರೇಷನ್ ಮಾಡಿ ಕೂರ್ಸೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಏನ್ ಹಾಕಿದ್ದೀನಿ ಅಂದ್ರೆ ಸ್ಪಂಜ್ ಹಾಕಿದ್ದೀನಿ. ಸ್ಪಂಜ್ ಸಹ ನಿಮ್ಗೆ ಈಸಿಯಾಗಿ ಆ ಕ್ಯಾಂಡಿಗಳಲ್ಲಿ ಆಗಿರ್ಬೋದು ಅಥವಾ ಏನಾದ್ರು ಕ್ರಿಯೇಟಿವಿಟಿ ಆರ್ಟ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಆ ತರ ಅಂಗಡಿಗಳಲ್ಲಿ ಖಂಡಿತ ಸಿಗುತ್ತೆ. ಅದನ್ನ ಫಸ್ಟ್ ಈ ತರ ಬ್ಲೌಸ್ ಪೀಸ್ ಸಿಗುತ್ತೆ ನೋಡಿ, ಆ ಬ್ಲೌಸ್ ಪೀಸ್ ಅನ್ನ ಈ ತರ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗಡೆ ಸ್ಪಾಂಜ್ ಅನ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದೀನಿ. ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದ್ರೂ ಸಹ ನೀವು ಆರಾಮಾಗಿ ಕೈಯಿಂದನೂ ಸಹ ಇದನ್ನ ಸ್ಟಿಚ್ ಮಾಡ್ಕೋಬಹುದು. ಆಮೇಲೆ ಆ ಕಡೆ ಈ ಕಡೆ ಈ ತರ ಲೇಸ್ ಗಳನ್ನ ಹಚ್ಚಿದೀನಿ. ನನ್ನ ಹತ್ರ ಈ ತರ ಸ್ಟೋನ್ ಇತ್ತು, ಅದೇ ಸ್ಟೋನ್ ಅನ್ನ ನಾನು ಈ ರೀತಿ ಒಂದು ಪೇಪರ್ ಮೇಲೆ ಅಂಟಿಸ್ಕೊಂಡ್ಬಿಟ್ಟು ಇಲ್ಲಿ ಅಂಟಿಸಿ ಕೆಳಗಡೆ ಈ ರೀತಿ ಸ್ವಲ್ಪ ಮಣಿಗಳನ್ನ ಕೊಟ್ಟು ಮಾಡಿದೀನಿ. ನೆಕ್ಸ್ಟ್ ಬಿಂದಿಗೆ. ಇದನ್ನು ಅಷ್ಟೇ ನಾವು ಲಕ್ಷ್ಮಿಯನ್ನ ಕೂರಿಸಿದಾಗ ನೋಟುಗಳನ್ನ ಇದ್ರ ಒಳಗಡೆಯಿಂದ ಅಥವಾ ಕಾಯಿನ್ಸ್ ಆಗ್ಲಿ ನೋಟ್ ಆಗ್ಲಿ ತುಂಬಿಟ್ಟು ಇದ್ರೊಳಗಿಂದ ಲಕ್ಷ್ಮಿ ಕೈಯಲ್ಲಿ ಕೊಟ್ಟು ಡಿಸೈನ್ ಮಾಡೋದಕ್ಕೆ ಅಂತ ನಾನ್ ಮಾಡ್ಕೊಂಡಿದ್ದಂಥದ್ದು. ನಾನಿದು ಸ್ಟೀಲಿನ ಚಂಬಲ್ಲಿ ಮಾಡ್ಕೊಂಡಿರೋದು. ಒಂದು ಸ್ಟೀಲಿನ ಚಂಬನ ನಾನು ಉಪಯೋಗಿಸ್ತಾ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಅದು ಸುಮ್ಮನೆ ಹಾಗೆ ಇರೋದಕ್ಕಿಂತ ಈ ರೀತಿ ಆದ್ರೂ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದು ಗಮ್ ಟೇಪ್. ಇದು ಬುಕ್ ಸ್ಟೋರ್ ಅಲ್ಲಿ ಆರಾಮಾಗಿ ಸಿಗುತ್ತೆ ನಿಮ್ಗೆ. 10 ರೂಪಾಯಿ ನಾನ್ ಮಾಡಿದಾಗ ಇದು 10 ರೂಪಾಯಿ ಇತ್ತು. ನಾನ್ ಮಾಡ್ಬಿಟ್ಟು ಆಗ್ಲಿ ಇದನ್ನ ಒಂದ್ 2 ವರ್ಷನೇ ಆಗಿದೆ. ಇವಾಗ ಎಷ್ಟಿದೆ ಗೊತ್ತಿಲ್ಲ ನನಗೆ. ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ನೀವು ಒಂದು ಗಮ್ ಟೇಪ್ ಅನ್ನ ರೋಲ್ ನ ತಗೊಂಡ್ರೆ ಆರಾಮಾಗಿ ನೀವು 2-3 ಬಿಂದಿಗೆಗಳಿಗೆ ಅಥವಾ ಈ ತರ ಚೊಂಬಿಗೆ ನಿಮ್ಗೆ ಯಾವ್ದಕ್ ಬೇಕೋ ಅದಕ್ಕೆ ನೀಟಾಗಿ ಈ ರೀತಿ ಅಂಟಿಸ್ಕೋಬಹುದು. ಅದೇ ರೀತಿ ನಾನು ಪ್ಲಾಸ್ಟಿಕ್ ಬಿಂದಿಗೆಗಳು ಸಹ ಸಿಗುತ್ತೆ ನೋಡಿ. ಪ್ಲಾಸ್ಟಿಕ್ ಬಿಂದಿಗೆನೂ ಸಹ ತುಂಬಾನೇ ಕಮ್ಮಿ ರೇಟಿಗೆ ಸಿಗುತ್ತೆ ಅಲ್ವಾ. ಅದಕ್ಕೂ ಸಹ ಈ ರೀತಿ ನಾನು ಗಮ್ ಟೇಪ್ ಅನ್ನ ನೀಟಾಗಿ ಹಚ್ಕೊಂಡಿದೀನಿ ಎಲ್ಲ ಕಡೆ. ಈ ತರ ಡಿಸೈನ್ ಮಾಡಿಟ್ರೆ ನಮ್ಗೆ ಆ ಕಡೆ ಈ ಕಡೆ ಲಕ್ಷ್ಮಿ ಅಕ್ಕ ಪಕ್ಕ ಇಡೋದಕ್ಕೆ ಆಗ್ಲಿ ಅಥವಾ ಏನಾದ್ರು ಒಳಗಡೆ ಫ್ಲವರ್ ಹಾಕಿ ಫ್ಲವರ್ ವಾಸ್ ತರ ರೆಡಿ ಮಾಡಿ ಇಡೋಕ್ಕಾಗ್ಲಿ, ಏನಾದ್ರು ಒಂದು ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನೊಂದು ಅಷ್ಟೇ ಕ್ಯೂಟ್ ಆಗಿ ಮತ್ತೆ ತುಂಬಾನೇ ಈಸಿಯಾಗಿ ಮಾಡುವಂತ ಇನ್ನೊಂದನ್ನ ವಾಸನ ತೋರಿಸ್ತಾ ಇದ್ದೀನಿ. ಇದು ಊದ್ ಬತ್ತಿದು ದಪ್ಪದು ರೋಲ್ ಬರುತ್ತಲ್ವಾ, ಅದ್ರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಶೀಟ್ ಅಂಟಿಸ್ಬಿಟ್ಟು ಮೇಲೆ ಪೇಂಟ್ ಹಾಕ್ಬಿಟ್ಟು ಈ ತರ ಲೇಸ್ ಹಚ್ಬಿಟ್ಟು ಸ್ಟೋನ್ ನ ಅಂಟಿಸಿರೋದು. ಇದು ಅಷ್ಟೇ ತುಂಬಾನೇ ಕ್ಯೂಟ್ ಆಗಿರುತ್ತೆ ನೋಡೋದಕ್ಕೆ, ಹಾಗೆ ಈಸಿ ಕೂಡ ಮಾಡುವಂತದ್ದು.
ಇಲ್ಲ ಅಂದ್ರೆ ಈ ತರ ಪ್ಲಾಸ್ಟಿಕ್ ಕಪ್ ಸಿಗುತ್ತೆ, ಅದರಲ್ಲೂ ಸಹ ನೀವು ಈ ರೀತಿ ಲೇಸ್ ಅಥವಾ ಸ್ಟೋನ್ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಕೋಬಹುದು. ಇವೆಲ್ಲ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಮಾಡುವಂತ ವಸ್ತುಗಳಾಗಿದ್ದಾವೆ ಫ್ರೆಂಡ್ಸ್. ಎಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಆರಾಮಾಗಿ ಮನೇಲಿ ಈ ರೀತಿ ರೆಡಿ ಮಾಡ್ಕೋಬಹುದು. ಅದೇ ಅಲ್ದೇನೆ ಇದು ನನ್ನ ಮೊದಲನೇ ಹ್ಯಾಂಡ್ ಅಂತ, ನಮ್ಮ ವರಮಹಾಲಕ್ಷ್ಮಿ ಹಬ್ಬ ನಾನು ಶುರು ಮಾಡಿದ್ಮೇಲೆ ತಗೊಂಡಂತಹ ಮೊದಲನೇ ಹ್ಯಾಂಡ್ ಸೆಟ್ ಅಂತಾನೆ ಹೇಳ್ಬೋದು. ಇದು ನಾನು ತಗೊಂಡಿದ್ದು, ಇದು ಸುಮಾರು ಆಗ್ಲೇ ಈಗ ನಾನು ಒಂದು 10 ವರ್ಷನೇ ಆಗಿದೆ ಇದು ಹ್ಯಾಂಡ್ಸ್ ತಗೊಂಡ್ಬಿಟ್ಟು. ಇದು ಸ್ಟ್ರೈಟ್, ಅವಾಗೆಲ್ಲ ಈ ತರ ಫೋಲ್ಡಿಂಗ್ ಬರ್ತಾ ಇರ್ಲಿಲ್ಲ, ಹಾಗಾಗಿ ನಾನು ಮಧ್ಯ ಎರಡನ್ನೂ ಈ ರೀತಿ ಮರ್ಚ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿ ಇಟ್ಬಿಟ್ಟಿದೀನಿ. ಈ ತರ ಮನೇಲೂ ಸಹ ನಾನೇ ಹ್ಯಾಂಡ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷನೂ ಏನಾದ್ರೂ ಒಂದನ್ನ ನಾನು ರೆಡಿ ಮಾಡ್ಕೊಂತಾ ಇದ್ದೆ. ಈ ವರ್ಷ ನನಗೆ ಏನನ್ನೂ ಸಹ ರೆಡಿ ಮಾಡಕ್ ಆಗ್ತಾ ಇಲ್ಲ, ಒಂದ್ ರೀತಿ ಸಮಯದ ಅಭಾವ ಅಂತ ಇರ್ಬೋದು, ಒಂದ್ ಸ್ವಲ್ಪ ಬಿಸಿ ಇರೋದ್ರಿಂದ ಏನನ್ನು ಸಹ ಈ ವರ್ಷ ರೆಡಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಲ್ದೇನೆ ನನ್ನ ಹತ್ರ ಸಾಮಾನ್ಯ ಎಲ್ಲಾ ಇದೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋದು, ಹಾಗಾಗಿ ಈ ವರ್ಷ ನಾನು ಏನು ರೆಡಿ ಮಾಡ್ಕೊಳ್ತಾ ಇಲ್ಲ. ನೋಡಿ, ಈ ಪಾದನು ಅಷ್ಟೇ ಸ್ಟ್ರೈಟ್ ಆಗಿತ್ತು, ನಾನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ್ದಪ್ಪ ತೋರಿಸ್ತಾ ಇದ್ದೀನಿ ಅಂದ್ರೆ ನೋಡಿ, ಈ ತರ ಮನೆಯಲ್ಲಿ ಮಕ್ಕಳ ಹತ್ರ ಗೊಂಬೆಗಳಿರುತ್ತಲ್ವಾ, ಆಮೇಲೆ ಅವ್ರು ಆಟ ಆಡಿ ಸ್ವಲ್ಪ ಏನಾದ್ರು ಡ್ಯಾಮೇಜ್ ಮಾಡಿ ಈ ತರ ಎಲ್ಲ ಬಿಟ್ಟಿರ್ತಾರೆ. ಆಮೇಲೆ ಅದನ್ನ ನಾನ್ ತಗೊಂಡು ಈ ತರ ಯೂಸ್ ಮಾಡ್ಕೊಂಡಿರೋದು. ಇಲ್ಲಿ ಚಿಕ್ಕ ಚಿಕ್ಕ ಮನೇಲಿ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಕಟ್ ಪೀಸ್ ನಮ್ಮ ಹತ್ರ ಯಾವ್ದಾದ್ರು ಇದ್ರೆ ಈ ರೀತಿ ರೆಡಿ ಮಾಡ್ಕೋಬಹುದು ಈಸಿಯಾಗಿ. ನೋಡಿ, ಇದಕ್ಕೆ ಒಂದು ಜಡೆನೂ ಸಹ ಹಾಕಿ ರೆಡಿ ಮಾಡಿಟ್ಟಿದ್ದೆ ನಾನು ಈ ರೀತಿ. ಇದನ್ನ ಹಾಗೆ ಒಂದ್ ಸ್ವಲ್ಪ ಹಾಗೆ ಲೇಟೆಸ್ಟ್ ಆಗಿ ಸ್ಲೀವ್ಲೆಸ್ ತರ ಬ್ಲೌಸ್ ತರ ಮಾಡ್ಬಿಟ್ಟು ಈ ತರ ಸ್ಯಾರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಅಷ್ಟೇ ನಮ್ಮ ಮನೆಯ ಗೃಹ ಪ್ರವೇಶ ಟೈಮಲ್ಲಿ ನಾನು ಈ ರೀತಿ ರೆಡಿ ಮಾಡಿದ್ದಂಥದ್ದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನನ್ನ ಹತ್ರ ಇರುವಂತದ್ದು ತೋಮಾಲೆ ಅಂತ ಕರೀತಾರೆ ಇದನ್ನು ಸೈಡ್ ಅಥವಾ ಭುಜ ಬಂದಿಗಳು ಅಂತಾನೂ ಸಹ ಕರೀತಾರೆ. ಇದನ್ನು ಅಷ್ಟೇ ನಾನು ಒಂದೇ ಪೀಸ್ ಅಲ್ಲಿ 2 ಕಲರ್ ಬರೋ ತರ ಮಾಡ್ಕೊಂಡಿದ್ದೀನಿ. ಹೇಗೆ ಅಂದ್ರೆ ನೋಡಿ, ಈ ಕಡೆ ಒಂದ್ ಕಲರ್ ಬ್ಲೌಸ್ ಪೀಸ್ ಅನ್ನ ಹಾಕಿದ್ದೀನಿ, ಇನ್ನೊಂದು ಭಾಗಕ್ಕೆ ಇನ್ನೊಂದು ರೀತಿಯ ಬ್ಲೌಸ್ ಪೀಸ್ ಅನ್ನ ಹಾಕಿದ್ದೀನಿ. ಇದನ್ನು ಸಹ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಂತಹದ್ದು. ಈ ತರ ಕೆಳಗಡೆ ಸ್ವಲ್ಪ ಮಣಿಗಳು, ಮನೆಯಲ್ಲೇ ನನ್ನ ಹತ್ರ ಈ ತರ ಮಣಿ ಇತ್ತು, ಅದನ್ನ ಈ ತರ ಕೆಳಗಡೆ ಕೊಟ್ಟಿದ್ದೀನಿ. ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ. ಅದು ನಿಮ್ಗೆ ಇಷ್ಟ ಆದ್ರೆ ನೀವು ಅಲ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್. ಇದು ನಾನು ಲಾಸ್ಟ್ ಇಯರ್ ಮಾಡಿದ್ದು ಅನ್ಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿಕಾಕೋಗಳು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆ ಕಡೆ ಈ ಕಡೆ ಏನಾದ್ರು ಡಿಸೈನ್ ಮಾಡೋದಕ್ಕೆ ಆಗ್ಲಿ ಅಥವಾ ಮನೇಲಿ ಏನಾದ್ರು ಫಂಕ್ಷನ್ ಇದ್ದಾಗ್ಲೇ ಆಗ್ಲಿ ಈ ತರ ಡಿಸೈನ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಈಸಿ ಆಗಿರುತ್ತೆ. ಇದನ್ನಂತೂ ನಾನು ಕೊರೋನಾ ಟೈಮಲ್ಲಿ ನಾವು ಮನೇಲಿ ಇದ್ವಿ ಅಲ್ವಾ, ಅವಾಗ ತುಂಬಾ ಬೇಜಾರಾಗ್ತಿತ್ತು ಮನೇಲಿ ಅನ್ನೋ ಟೈಮಲ್ಲಿ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದು ಫ್ರೀ ಇದ್ದ ಟೈಮಲ್ಲಿ. ಇದು ಅಷ್ಟೇ, ಇದು ಒಂದು ಕಾರ್ಡ್ಬೋರ್ಡ್ ಶೀಟ್, ಈ ತರ ವೇಸ್ಟ್ ಯಾವ್ದಾದ್ರು ಬಾಕ್ಸಿನ ಶೀಟ್ ಇರುತ್ತಲ್ವಾ, ಅದ್ರಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಮಾಡಿರೋಂಥದ್ದು ಇದು. ಇದನ್ನು ಅಷ್ಟೇ ನಮ್ಗೆ ಪಿಕಾಕೋ ಫಸ್ಟ್ ಡ್ರಾಯಿಂಗ್ ಮಾಡ್ಬಿಟ್ಟು ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಪೇಂಟ್ ಹಚ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಸ್ಟೋನು, ಇದಂತೂ ತುಂಬಾನೇ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ನಿಮ್ಗೆ ಸ್ಟೋರ್ಗಳಲ್ಲಿ. ಅದನ್ನ ತಗೊಂಡ್ಬಿಟ್ಟು ಈ ರೀತಿ ಎಲ್ಲ ಡಿಸೈನ್ ಮಾಡಿಟ್ಟಿರೋಂಥದ್ದು. ಆಮೇಲೆ ಬನಾನಾ ಗೊನೆಗಳಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ. ಇದಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ತುಂಬಾನೇ ನಿಜವಾದ ಬಾಳೆಹಣ್ಣಿನ ಗೊನೆ ಅನ್ನೋ ತರನೇ ಇದೆ, ನಿಮ್ ನೋಡ್ಬೋದು. ಇದನ್ನ ಸ್ವಲ್ಪ ಈ ತರ ಇದ್ ಮಾಡಿದ್ರೆ ಇದು ಉದ್ದ ಆಗುತ್ತೆ. ನಾನು ಹಬ್ಬ ಎಲ್ಲ ಆದ್ಮೇಲೆ ಲಾಸ್ಟ್ ಇಯರ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಲ್ವಾ, ಹಾಗಾಗಿ ಇದೆಲ್ಲ ಸ್ವಲ್ಪ ಈ ತರ ಮುದ್ರಕೊಂಡಿದೆ. ನಾವು ಮತ್ತೆ ಯೂಸ್ ಮಾಡೋ ಟೈಮಲ್ಲಿ ಈ ತರ ಮಾಡ್ಕೊಂಡ್ರೆ ನೀಟ್ ಆಗೋದು ಶೇಪ್ ಬರುತ್ತೆ. ಇದು ಪುಟಾಣಿ ಬಾಳೆಹಣ್ಣು ಗೊನೆ, ಬಾಳೆಹಣ್ಣಿದು ಚಿಕ್ಕ ಚಿಕ್ಕ ಬಾಳೆಹಣ್ಣು ಗೊನೆ ಮಾಡ್ಕೊಂಡಿರೋಂಥದ್ದು ನಾನು. ಇದನ್ನ ಒಂದು ಪೇರ್ ಮಾಡ್ಕೊಂಡಿದೀನಿ, ಒಂದು ಜೋಡಿ ಮಾಡಿಟ್ಟಿರೋಂಥದ್ದು. ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಇದು ಅಷ್ಟೇ, ಇದು ತುಂಬಾನೇ ಈಸಿಯಾಗಿ ಮಾಡಿರುವಂತಹ ಬಾಳೆಹಣ್ಣಿನ ಗೊನೆ. ಸ್ವಲ್ಪ ಏನಾದ್ರು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿ 1-2 ವರ್ಷದ ಹಿಂದೆ ನಾನು ಬ್ಲೌಸ್ ಪೀಸ್ ಅನ್ನ ಈ ರೀತಿ ಕಟ್ ಮಾಡ್ಬಿಟ್ಟು ಅದನ್ನ ಈ ರೀತಿ ಬಾಳೆಹಣ್ಣಿನ ಶೇಪ್ ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಕಟ್ ಮಾಡಿ ಒಳಗಡೆ ಸ್ಪಾಂಜ್ ಅನ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೆ. ಈ ತರ ಆ ಬಾಳೆಹಣ್ಣಿಗೆ ಮುಂದೆ ಕಪ್ಪು ಪೇಂಟ್ ಅನ್ನ ಹಚ್ಚಿದ್ದೆ. ಇದನ್ನು ಅಷ್ಟೇ ಒಂದು ಮೆರೂನ್ ಕಲರ್ ಬ್ಲೌಸ್ ಪೀಸ್ ತಗೊಂಡು ಈ ತರ ಬಾಳೆಹಣ್ಣಲ್ಲಿ ಹೂವಿರುತ್ತಲ್ವಾ ಬಾಳೆ ಗೊನೆಯಲ್ಲಿ, ಅದನ್ನ ಈ ರೀತಿ ರೆಡಿ ಮಾಡಿದ್ದೆ. ಇದು ನಾರ್ಮಲ್ ಇದು ಟೇಪ್ ಸಿಗುತ್ತಲ್ವಾ, ಈ ತರ ಗ್ರೀನ್ ಕಲರ್ ಟೇಪ್, ಅದನ್ನ ಇಲ್ಲಿ ಸುತ್ತಿಟ್ಟಿರೋಂಥದ್ದು. ಇದು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಆಮೇಲೆ ಹ್ಯಾಂಡ್ಸ್, ನನ್ನ ಹತ್ರ 2 ಕೈಯಿಂದ ಹ್ಯಾಂಡ್ಸ್ ಇತ್ತಲ್ವಾ, ಹಾಗಾಗಿ ನಾನು 4 ಈ ತರ ಕಮಲ್ದು ಇಟ್ಕೊಂಡಿರೋಂತ ಹ್ಯಾಂಡ್ಸ್ ಅನ್ನ ರೆಡಿ ಮಾಡ್ಕೋಬೇಕು, ಆ ತರ ಇರ್ಲಿಲ್ಲ ಅಂತ ಹೇಳಿ ನಾನೇ ಮನೇಲಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇದನ್ನ ಸಹ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರೋಂತಹದ್ದು.
ಇಲ್ಲಿ ಪದೇ ಪದೇ ಆ ಬ್ಲೌಸ್ ಪೀಸ್ಗಳನ್ನ ತೆಗೆದು ಹಾಕೋದು ಇದೇ ರೀತಿ ಬೇಡ ಅಂತ ಹೇಳಿ ಒಂದು ಬ್ಲೌಸ್ ಪೀಸ್ ಅನ್ನ ಈ ರೀತಿ ಸುತ್ತ ಹಾಕ್ಬಿಟ್ಟು ಇಲ್ಲಿ ಒಂದು ಲೇಸ್ ಅನ್ನ ಹಚ್ಬಿಟ್ಟಿದೀನಿ ಬಾರ್ಡರ್ಗೆ ಅಂತ ಹೇಳಿ ಹಚ್ಚಿ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಂಡು ಆರಾಮಾಗಿ ನೀವು ಮನೆಯಲ್ಲಿ ಈಸಿಯಾಗಿ ಮಾಡಬಹುದು. ನೀವು ಮಾಡ್ಬೇಕಾದ್ರೆ ಯಾಂಡ್ಸ್ ಅನ್ನ ನೀವು ಕೈಯಿಂದ ಡ್ರಾಯಿಂಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡಿ ಅಂದ್ರೆ ಮಕ್ಕಳು ಇದ್ರೆ ಮನೆಯಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು ಇದ್ರೆ ಆ ಮಕ್ಕಳ ಕೈಯಲ್ಲಿ ಡ್ರಾಯಿಂಗ್ ಅನ್ನ ಮಾಡ್ಕೊಳ್ಳಿ. ಆ ಮಕ್ಕಳ ಕೈಯನ್ನ ಇಟ್ಬಿಟ್ಟು ಡ್ರಾಯಿಂಗ್ ಮಾಡಿ ಆಮೇಲೆ ನೀವು ಅದನ್ನ ಕಟ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಲುಗಳು ಸಹ ನಾನು ನನಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ತಕ್ಕಾಗಿ ನಾನು ಕಟ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನು ಇದನ್ನ ಫೋಲ್ಡಿಂಗ್ ಅಲ್ಲಿ ಮಾಡಿರ್ಲಿಲ್ಲ. ಈ ರೀತಿ ಸ್ಟ್ರೈಟ್ ಆಗಿ ಮಾಡಿಟ್ಕೊಂಡಿದ್ದೆ. ನೋಡಿ ಪಾದಗಳು ಎಲ್ಲ ರೆಡಿ ಮಾಡಿ ಈ ತರ ಇಟ್ಕೊಂಡಿದ್ದೆ. ಅದನ್ನ ಈ ರೀತಿ ಸ್ಟ್ರೈಟ್ ಆಗಿರೋದ್ರಿಂದ ನಾನು ಈ ತರ ನೋಡಿ ಲಾಸ್ಟ್ ಇಯರ್ ನಾನು ಇದು ಕಟ್ಟಿಟ್ಟಿದ್ದೆ ಹಾಗೆ ಇಟ್ಟಿಟ್ಟಿದ್ದೆ ತೋರಿಸ್ತಾ ಇದ್ದೀನಿ. ಒಂದು ಥ್ರೆಡ್ ಅನ್ನ ಆ ಕಡೆ ಈ ಕಡೆ ನಾವು ಕಟ್ಬಿಟ್ಟು ಈ ರೀತಿ ನಮ್ಗೆ ಎಷ್ಟು ಸೈಜ್ ಬೇಕು ಯಾವ ಶೇಪ್ ಅಲ್ಲಿ ನಾವು ಕೂರಿಸ್ತೀವಿ ಅದಕ್ಕೆ ತಕ್ಕಾಗಿ ಅವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇದು ನೀಟಾಗಿ ಶೇಪ್ ಅಲ್ಲಿ ಬರುತ್ತೆ ಕಾಲ್ ಫೋಲ್ಡಿಂಗು. ಆಮೇಲೆ ಇದು ಅಷ್ಟೇ ಇನ್ನೊಂದು ತೋಮಾಲೆ, ಇದು ಅಷ್ಟೇ ಒಂದು ಸಿಂಪಲ್ ಆಗಿ ಮಾಡಿದಂತ ತೋಮಾಲೆ ಇದು. ಇದನ್ನ ಒಂದು ಬ್ಲೌಸ್ ಪೀಸ್ ಅಲ್ಲಿ ಮನೇಲಿ ನಮ್ಮ ಹತ್ರ ಈ ತರ ಎಲ್ಲ ಬ್ಲೌಸ್ ಪೀಸ್ ಗಳು ಇರುತ್ತಲ್ವಾ ಅದನ್ನ ಕಟ್ ಮಾಡ್ಬಿಟ್ಟು ನೀಟಾಗಿ ಈ ತರ ಶೇಪ್ ಮೊದಲು ಒಂದು ಡ್ರಾಯಿಂಗ್ ಶೀಟ್ ಒಂದು ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಈ ತರ ಡ್ರಾಯಿಂಗ್ ಬಿಡಿಸ್ಕೊಳ್ಳಿ. ಆಮೇಲೆ ಬಟ್ಟೆ ಮೇಲೆ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಸ್ಟಿಚ್ ಮಾಡ್ಬಿಟ್ಟು ಒಳಗೆ ಸ್ಪಾಂಜ್ ಹಾಕ್ಬಿಟ್ಟು ಆಮೇಲೆ ಈ ತರ ಎಲ್ಲ ಮೇಲೆ ಲೇಸ್ ಗಳನ್ನ ಹಚ್ಚಿರುವಂತದ್ದು ಲೋಟಸ್ ನನ್ನ ಹತ್ರ ಇರುವಂತದ್ದು. ನಾನು ಮೊದಲು ಚಿಕ್ಕ ಲೋಟಸ್ ಅನ್ನೇ ರೆಡಿ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಇದು ಥರ್ಮಕೋಲು ಶೀಟು ಅದೆಲ್ಲ ತಗೊಳೋದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಈ ತರ ಶೀಟ್ ನೋಡಿ ನಿಮ್ಗೆ ಆರಾಮಾಗಿ ಬುಕ್ ಸ್ಟೋರ್ ಅಲ್ಲಿ ತುಂಬಾನೇ ಈಸಿಯಾಗಿ ಸಿಗುತ್ತೆ. ಈ ತರ ಶೀಟ್ಗಳು ಮನೆಯಲ್ಲಿ ಮಕ್ಳಿದ್ರೆ ಗೊತ್ತಿರುತ್ತೆ ನಿಮ್ಗೆ, ಸ್ಕೂಲ್ಗಳಿಗೆ ತಗೊಂಡ್ ಹೋಗ್ತಾ ಇರ್ತಾರ ಅವಾಗ ಏನಾದ್ರು ಆಕ್ಟಿವಿಟಿಗಳಿದ್ದಾಗ ಅದೇ ಶೀಟ್ ಇದು. ಈ ತರ 2 ಶೀಟ್ ಅನ್ನ ತಗೊಂಡ್ರಾಯ್ತು. ಈ ತರ ಪಿಂಕ್ ಕಲರ್ ಗ್ರೀನ್ ಕಲರ್ ಶೀಟ್ ಒಂದ್ ತಗೊಂಡ್ರು ಸಹ ಸಾಕಾಗುತ್ತೆ. ಇದು ನೋಡಿ ಇಷ್ಟು ದೊಡ್ಡ ಬಿಗ್ ಫ್ಲವರ್ ಅಂತಾನೆ ಹೇಳ್ಬೋದು. ಇದು ಯಾಕೆ ಈ ತರ ಫೋಲ್ಡ್ ಆಗಿದೆ ಅಂದ್ರೆ ನಾನು ಪ್ಯಾಕ್ ಮಾಡಿ ಎಲ್ಲ ಎತ್ತಿಟ್ಟಿದ್ನಲ್ವಾ ಹಾಗಾಗಿ ಈ ತರ ಸ್ವಲ್ಪ ಫೋಲ್ಡ್ ಆಗಿದೆ. ಮತ್ತೆ ನಾವು ಇದನ್ನ ಯೂಸ್ ಮಾಡೋ ಟೈಮ್ ಅಲ್ಲಿ ಈ ಪೇಪರ್ ಗಳನ್ನೆಲ್ಲ ಏನಿಲ್ಲ ನೋಡಿ ಈ ತರ ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಈ ತರ ಮಾಡಿದ್ರೆ ಆರಾಮಾಗಿ ಇದು ನೀಟಾಗಿ ಇದಾಗುತ್ತೆ, ನೀಟಾಗಿ ಶೇಪ್ಗೆ ಮತ್ತೆ ಬರುತ್ತೆ. ಇದನ್ನ ನಾವೇ ಮಾಡ್ಬೇಕು ಅಂತ ಏನಿಲ್ಲ, ಮಕ್ಕಳು ಸಹ ಮನೇಲಿ ಇದ್ರೆ ಆರಾಮಾಗಿ ಅವ್ರನ್ನ ಕೂರ್ಸ್ಕೊಂಡ್ ಮಾಡಿದ್ರೆ ಅವ್ರಿಗೂ ಸಹ ಕಲ್ತಾಗುತ್ತೆ, ನಮಗೂ ಸಹ ಲೋಟಸ್ ರೆಡಿ ಆಗುತ್ತೆ. ಇಲ್ಲಿ ಇದು ಅಷ್ಟೇ ನಾನು ಥರ್ಮ ಶೀಟ್ಗಳನ್ನ ದೊಡ್ಡ ಥರ್ಮ ಶೀಟ್ಗಳನ್ನ ರೌಂಡ್ ಆಗಿ 2 ಶೀಟ್ಗಳನ್ನ ಹಾಕಿ ಅದ್ರ ಮೇಲೆ ಬೇಕು ಅಂದ್ರೆ ನೀವು ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ವಾ ಮನೆಯಲ್ಲಿ ಅದನ್ನು ಸಹ ಹಾಕ್ಬೋದು. ಹಾಕ್ಬಿಟ್ಟು ಈ ತರ ಗಮ್ ಹಾಕ್ಬಿಟ್ಟು ವೈಟ್ ಪೇಪರ್ನ ಮಧ್ಯ ಅಂಟಿಸಿದೀನಿ. ಈ ತರ ಲೀಫ್ ತರ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸುತ್ತ ಈ ರೀತಿ ಶೇಪ್ ಗಳಲ್ಲಿ ಸುತ್ತ ಅಂಟಿಸಿದೀನಿ. ನಾನಿಲ್ಲಿ 2 ಲೇಯರ್ ಆಗಿ ಅಂಟಿಸ್ಕೊಂಡಿದೀನಿ. ಕೆಳಗಡೆ ಗ್ರೀನ್ ಕಲರ್ ಅಷ್ಟೇ, ಒಂದು ಕೆಳಗಡೆ ಈ ತರ ಲೀಫ್ ಇರುತ್ತರ, ಒಂದು ಮೇಲ್ ಲೀಫ್ ಇರುತ್ತರ. ಇದು ನಾನು ಹೇಳಿದ್ನಲ್ವಾ ಇದು ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ ಹಾಗಾಗಿ ಈ ತರ ಫೋಲ್ಡ್ ಆಗಿದೆ ಅಂತ ಹೇಳಿ. ನಾವು ಯಾವಾಗ ಹಬ್ಬದ ಟೈಮಲ್ಲಿ ಮತ್ತೆ ನಾನು ಉಪಯೋಗಿಸ್ತೀನಿ ನೋಡಿ ಅವಾಗ ಅದನ್ನ ನೀಟಾಗಿ ಈ ರೀತಿ ಸುತ್ತಬಿಟ್ಟು ನಾವು ಸ್ವಲ್ಪ ಅದು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಈ ತರ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ. ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಈ ತರ ಯಾವ ತರ ಮಾಡ್ಬೋದು ಅಂತ ಬಿಗ್ ಲೋಟಸ್ ವಿಡಿಯೋನ. ಮತ್ತೆ ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಇದು ರೆಡಿ ಆಗುತ್ತೆ. ಅದನ್ನು ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.